ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಚಿಹ್ನೆಯ ಮೇಲೆ ಒತ್ತಿ. ಸ್ನೇಹಿತರೆ, ದೆಹಲಿ ಸುಲ್ತಾನರ ಬಗ್ಗೆ ತಿಳಿದುಕೊಳ್ಳೋಣ. ದೆಹಲಿ ಸುಲ್ತಾನರು 1206ರಿಂದ 1526. 1206ರಿಂದ 1526ರವರೆಗೆ 5 ರಾಜರ ಮನೆತನಗಳು ದೆಹಲಿಯಲ್ಲಿ ಆಡಳಿತವನ್ನು ನಡೆಸುತ್ತವೆ. ಗುಲಾಮಿ ಸಂತತಿ 1206ರಿಂದ 1290, ಖಿಲ್ಜಿ ಸಂತತಿ 1290ರಿಂದ 1320, ತುಘಲಕ್ ಸಂತತಿ 1320ರಿಂದ 1414, ಸಯೀದ್ ಸಂತತಿ 1414ರಿಂದ 1451, ಲೋಧಿ ಸಂತತಿ 1451ರಿಂದ 1526. ತರೈನ್ ಯುದ್ಧವು ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಗೆ ಭದ್ರ ಬುನಾದಿಯನ್ನು ಹಾಕುತ್ತದೆ. ಈ ಯುದ್ಧವು ಕ್ರಿಸ್ತಶಕ 1192ರಲ್ಲಿ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೆಯುತ್ತದೆ. ತರೈನ್ ಯುದ್ಧದಲ್ಲಿ ಗೋರಿಯು ಚೌಹಾನ್ನನ್ನು ಸೋಲಿಸುತ್ತಾನೆ. ತಾಜುದ್ದೀನ್ ಇಲ್ಡಿಸ್, ನಾಜರುದ್ದೀನ್ ಕುಬುಚಾ, ಕುತುಬ್ದೀನ್ ಐಬಕ್ ನಡುವೆ ಸಿಂಹಾಸನಕ್ಕಾಗಿ ಹೋರಾಟ ನಡೆಯುತ್ತದೆ. 1206ರಲ್ಲಿ ಮೊಹಮ್ಮದ್ ಗೋರಿ ವಿಧಿವಿಷನಾಗುತ್ತಾನೆ. ಕುತುಬ್ದೀನ್ ಐಬಕ್ ಸಿಂಹಾಸನಕ್ಕಾಗಿ ನಡೆದ ಯುದ್ಧದಲ್ಲಿ ವಿಜಯಶಾಲಿಯಾಗುತ್ತಾನೆ. ಭಾರತದಲ್ಲಿ ಮುಸ್ಲಿಮರ ಆಡಳಿತಕ್ಕೆ ಸಂಬಂಧಿಸಿದಂತಹ ಹಲವಾರು ಮೂಲಗಳು ಮಾಹಿತಿಯನ್ನು ನೀಡುತ್ತವೆ. ತಾಜ್ ಉಲ್ ಮಾಶಿರಿ, ಇದು ಹಸನ್ ನಿಜಾಮಿಯಿಂದ ರಚಿಸಿದಂತಹ ಕೃತಿ, ಮುಸ್ಲಿಂ ಆಡಳಿತದ ಬಗ್ಗೆ ತಿಳಿಸುತ್ತದೆ ಮತ್ತು ಐಬಕ್ನ ಪರಾಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ. ಗುಲಾಮಿ ಸಂತತಿಯನ್ನ ಇಲ್ಬರಿ ಅಥವಾ ಮೇಮ್ಲೂಕ್ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ. ಐಬರ್ ಇಲ್ಬರಿ ಟರ್ಕ್ ಪಂಗಡಕ್ಕೆ ಸೇರಿರುತ್ತಾನೆ. ಮೇಮ್ಲೂಕ್ ಎಂದರೆ ತಾಯಿಯಿಂದ ಮುಕ್ತವಾಗಿದ್ದವರು ಎಂದರ್ಥವಾಗಿದೆ. ಕುತುಬ್ದೀನ್ ಐಬಕ್ರನ್ನ ಲಾಕ್ ಬಕ್ಷ್ ಎಂದು ಕರೆಯುತ್ತಿದ್ದರು. ಲಾಕ್ ಬಕ್ಷ್ ಎಂದರೆ ಲಕ್ಷಗಳನ್ನೇ ಕೊಟ್ಟವನು. ಅವನ ಉದಾರತೆಗಾಗಿ ಅವನನ್ನ ಲಾಕ್ ಬಕ್ಷ್ ಎಂದು ಕರೆಯಲಾಗುತ್ತದೆ. ಇವನು ದೆಹಲಿಯಲ್ಲಿ ಕುತು ಇಸ್ಲಾಂ ಮಾಸ್ಕ್ ಮತ್ತು ಅಜ್ಮೀರದಲ್ಲಿ ಅರೈದಿನ್ ಕಾ ಜೋಪ್ರಾವನ್ನ ನಿರ್ಮಾಣ ಮಾಡುತ್ತಾನೆ. ಕುತುಬುದ್ದೀನ್ ಐಬಕ್ನು ಕುತುಬ್ ಮಿನಾರ್ಗೆ ಬುನಾದಿಯನ್ನು ಹಾಕುತ್ತಾನೆ. ಇದನ್ನು ಅವನ ಅಳಿಯ ಅಲ್ತಮಷ್ನು ಸಂಪೂರ್ಣಗೊಳಿಸುತ್ತಾನೆ. ಇದನ್ನ ಸೂಫಿ ಸಂತ ಬಕ್ತಿಯಾರ್ ಕಾಕಿಯವರಿಗೆ ಅರ್ಪಿಸಲಾಗಿದೆ. ಇವನು 1210ರಲ್ಲಿ ಪೋಲೋ ಅಥವಾ ಚೌಗನ್ ಆಟ ಆಡುತ್ತಿದ್ದಂತಹ ಸಂದರ್ಭದಲ್ಲಿ ಕುದುರೆಯಿಂದ ಬಿದ್ದು ಸಾವಿಗೀಡಾಗುತ್ತಾನೆ. ಕುತುಬ್ದೀನ್ ಐಬಕ್ 1192ರಲ್ಲಿ ಮೀರತ್ ಮತ್ತು ಅಜ್ಮೀರ್ ದಂಗೆಯನ್ನ ನಿರ್ನಾಮ ಮಾಡುತ್ತಾನೆ. 1113ರಲ್ಲಿ ಪುನಃ ಅಜ್ಮೀರ್ ದಂಗೆಯನ್ನ ನಿರ್ನಾಮ ಮಾಡುತ್ತಾನೆ. 1197ರಲ್ಲಿ ಅಜ್ಮೀರದ ದೊರೆ ನೆಹರ್ವಾಲಾನನ್ನ ಸೋಲಿಸುತ್ತಾನೆ. 1202ರಲ್ಲಿ ಕಳಿಂಜರ್ ಕೋಟೆಗೆ ದಾಳಿ ನಡೆಸಿ ರಜಪೂತರನ್ನ ಸೋಲಿಸುತ್ತಾನೆ. ಕುತುಬುದ್ದೀನ್ ಐಬಕ್ ಮರಣಾನಂತರ ಅವನ ಅಳಿಯ ಇಲ್ತಮಸ್ ಅಧಿಕಾರಕ್ಕೆ ಬರುತ್ತಾನೆ. ಇವನನ್ನ ಭಾರತದಲ್ಲಿ ಮುಸ್ಲಿಂ ಆಡಳಿತದ ನಿಜವಾದ ಸ್ಥಾಪಕನೆಂದು ಕರೆಯಲಾಗುತ್ತದೆ. ಕುತುಬುದ್ದೀನ್ ಕಾಲದಲ್ಲಿ ಇಲ್ತಮಸ್ನು ಬಂಗಾಳದ ಬದೌನ್ನ ಗವರ್ನರ್ ಆಗಿದ್ದ. ಅವನು ಅಧಿಕಾರಕ್ಕೆ ಬಂದಾಗ ತಾಜುದ್ದೀನ್ ಇಲ್ಡಿಸ್ ಮತ್ತು ನಾಸಿರುದ್ದೀನ್ ಕುಬುಚರಿಂದ ದಂಗೆಯನ್ನ ಎದುರಿಸಬೇಕಾಗುತ್ತದೆ. ಈ 2 ಗುಲಾಮರ ದಂಗೆಯನ್ನ ಇಲ್ತಮಸ್ ನಿರ್ನಾಮ ಮಾಡುತ್ತಾನೆ. ಇವನು ಲಾಹೋರಿನಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾನೆ. ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಿದ ಕೀರ್ತಿ ಇಲ್ತಮಸ್ಗೆ ಸಲ್ಲುತ್ತದೆ. ಬಾಗ್ದಾದ್ನ ಖಲೀಫನಿಂದ ಅಧಿಕಾರವನ್ನು ಪಡೆದಿರುವುದಾಗಿ ಘೋಷಿಸುತ್ತಾನೆ ಹಾಗೂ ಹಿಂದೂಸ್ತಾನದ ಸುಲ್ತಾನ ಎಂದು ಬಿರುದನ್ನ ಧರಿಸುತ್ತಾನೆ. ಇಲ್ತಮಸ್ ಚಹರ್ಗಲಿ ಅಥವಾ ಚಾಲಿಸಾ ಪದ್ಧತಿಯನ್ನ ರೂಪಿಸಿದ. ಚಾಲಿಸಾ ಅಥವಾ ಚಹರ್ಗಲಿ ಎಂದರೆ 40 ಗುಲಾಮರ ಒಂದು ಸಂಘಟನೆಯಾಗಿದೆ. ಚಹರ್ಗಲಿ ಪದ್ಧತಿಯು ಬಲ್ಬನ್ನಿಂದ ರದ್ದುಪಡಿಸಲಾಗಿತ್ತು. ಇಲ್ತಮಸ್ 2 ನಾಣ್ಯಗಳನ್ನು ಜಾರಿಗೊಳಿಸುತ್ತಾನೆ. ಅವುಗಳೆಂದರೆ ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜಿತಾಲ್ಗಳಾಗಿವೆ. ಇವನ ನಾಣ್ಯಗಳಲ್ಲಿ ಇವನನ್ನ ಬಾಗ್ದಾದ್ನ ಖಲೀಫನ ಅನುಯಾಯಿ ಎಂದು ಘೋಷಣೆ ಮಾಡುತ್ತಾನೆ. ಇಲ್ತಮಸ್ ಇಕ್ತಾ ಪದ್ಧತಿಯನ್ನ ಜಾರಿಗೊಳಿಸುತ್ತಾನೆ. ದೆಹಲಿ ಸುಲ್ತಾನರ ಇಕ್ತಾ ಪದ್ಧತಿಯು ವಿಜಯನಗರ ಸಾಮ್ರಾಜ್ಯದ ಅಮಾರಾಂ ಪದ್ಧತಿಗೆ, ಮರಾಠರ ಮೊಕ್ಕಸ ಮತ್ತು ಮೊಘಲರ ಜಾಗೀರ್ದಾರಿ ಪದ್ಧತಿಗೆ ಸಮಾನವಾಗಿತ್ತು. ಇಕ್ತಾ ಪದ್ಧತಿ ಎಂದರೆ ಮಿಲಿಟರಿ ಅಧಿಕಾರಿಗಳಿಗೆ ವೇತನ ನೀಡುವ ಬದಲು ಭೂಮಿಯನ್ನು ನೀಡಲಾಗುತ್ತಿತ್ತು. ತಮ್ಮ ಭೂಮಿಯ ಮೇಲೆ ಸಂಪೂರ್ಣವಾಗಿ ಒಡೆತನವನ್ನು ಹೊಂದಿದ್ರು. ಇಲ್ತಮಸ್ನು ಪಂಜಾಬಿಗೆ ಪಲಾಯನಗೈದ ಕ್ವಾರಿಜಂನ ದೊರೆ ಜಲಾಲುದ್ದೀನ್ಗೆ ಆಶ್ರಯ ನೀಡಲು ನಿರಾಕರಿಸುತ್ತಾನೆ. ಇದು ಮೊಘಲರ ದೊರೆ ಚೆಂಗೇಶ್ ಖಾನ್ ಆಕ್ರಮಣ ನಡೆಸಲು ಪ್ರಮುಖ ಕಾರಣವಾಗುತ್ತದೆ. ರಜಿಯಾ ಸುಲ್ತಾನ್ 1236. ಇಲ್ತಮಸ್ನ ಮರಣಾನಂತರ ಅವನ ಮಗಳು 1236ರಲ್ಲಿ ರಜಿಯಾ ಸುಲ್ತಾನ ಅಧಿಕಾರಕ್ಕೆ ಬರುತ್ತಾಳೆ. ಇವಳು ಮೊದಲ ಮತ್ತು ಕೊನೆಯ ಮಧ್ಯಕಾಲೀನ ಭಾರತದ ಮುಸ್ಲಿಂ ಮಹಿಳಾ ದೊರೆಯಾಗಿರುತ್ತಾಳೆ. ಮಹಿಳಾ ದೊರೆಗೆ ಗೌರವವನ್ನು ನೀಡುವುದು ತಮ್ಮ ಘನತೆಗೆ ಸರಿಯಿಲ್ಲವೆಂದು ಪಠಾಣ್ ದೊರೆಗಳ ಅನಿಸಿಕೆಯಾಗಿತ್ತು. ಇನ್ನೊಂದು ಕಡೆ ಬುರ್ಕಾ ಅಥವಾ ವೇಲ್ ಮೂಲಕ ತನ್ನ ಮುಖವನ್ನು ಮುಚ್ಚಿಕೊಳ್ಳದೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದನ್ನು ಸಂಪ್ರದಾಯಸ್ಥ ಮುಸ್ಲಿಮರು ವಿರೋಧಿಸುತ್ತಿದ್ದರು. ರಜಿಯಾ ಸುಲ್ತಾನಳು ಅಬಿಸಿನಿಯಾದ ಜಲಾಲುದ್ದೀನ್ ಯಾಕೂಬ್ನನ್ನ ಅಮೀರ್ ಇ ಆಕೂರ್ ಎಂಬ ಹುದ್ದೆಗೆ ನೇಮಕ ಮಾಡುತ್ತಾಳೆ. ಅಮೀರ್ ಇ ಆಕೂರ್ ಎಂದರೆ ಕುದುರೆ ದಳ ಮೇಲ್ವಿಚಾರಕ ಎಂದರ್ಥ. ರಜಿಯಾ ಸುಲ್ತಾನಳನ್ನ 1240ರಲ್ಲಿ ಕೈತಾಲ್ನಲ್ಲಿ ಹತ್ಯೆಗೈಯಲಾಗುತ್ತದೆ. ಇವಳ ಮರಣಾನಂತರ ಬಲ್ಬನ್ ಅಧಿಕಾರಕ್ಕೆ ಬರುತ್ತಾನೆ. ಬಲ್ಬನ್ 1266
ರಜಿಯಾ ಸುಲ್ತಾನಳ ನಂತರ ಬಲ್ಬನ್ ದೆಹಲಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ದೊರೆ. ಕ್ರಿಸ್ತ ಶಕ 1266ರಲ್ಲಿ ಬಲ್ಬನ್ ಅಧಿಕಾರಕ್ಕೆ ಬರುತ್ತಾನೆ. ಮಂಗೋಲರ ದಾಳಿಯನ್ನು ತಡೆಗಟ್ಟುವ ಉದ್ದೇಶದಿಂದ ಅವನು ಕಬ್ಬಿಣ ಮತ್ತು ರಕ್ತ ನೀತಿಯನ್ನು ಜಾರಿಗೊಳಿಸುತ್ತಾನೆ. ಚಾಲಿಸ ಅಥವಾ ಚಾರ್ಗನಿ ಪದ್ಧತಿಯನ್ನ ನಿರ್ನಾಮ ಮಾಡುತ್ತಾನೆ. 1,00,000 ಜನರನ್ನ ತ್ಯಾಗ ಮಾಡುವ ಮೂಲಕ ಬಲ್ಬನ್ನು ದೆಹಲಿಯ ಸುತ್ತಮುತ್ತಲಿನ ಅರಣ್ಯಗಳನ್ನು ನಿರ್ನಾಮ ಮಾಡುತ್ತಾನೆ. ಇವನು ರಾಜತ್ವದಲ್ಲಿ ನಂಬಿಕೆ ಇಡುತ್ತೆ. ಇದಕ್ಕೆ ಆಧ್ಯಾತ್ಮಿಕ ಸಿದ್ಧಾಂತವೆಂದು ಕರೆಯಲಾಗುತ್ತದೆ. ಜಿಲ್ಜಿಲಾ ಅಥವಾ ಜಿಲ್ ಇಲಾಯಿ ಎಂಬ ಬಿರುದನ್ನು ಹೊಂದಿರುತ್ತಾನೆ. ಜಿಲ್ಜಿಲಾ ಎಂದರೆ ಕಿಂಗ್ ಇಸ್ ದ ಗಾಡ್ಸ್ ಶಾಡೋ ಆನ್ ಅರ್ತ್ ಎನ್ನುವುದಾಗಿದೆ. ಇವನು ಸಿಜ್ದಾ ಮತ್ತು ಪೈಬೋಸ್ಗಳನ್ನು ಜಾರಿಗೊಳಿಸುತ್ತಾನೆ. ಸಿಜ್ದಾ ಎಂದರೆ ಪ್ರೊಸ್ಟ್ರೇಷನ್ ಎಂದರ್ಥವಾಗಿದೆ. ಪೈಬೋಸ್ ಎಂದರೆ ಕಿಸ್ಸಿಂಗ್ ದ ಫೀಟ್ ಆಫ್ ದ ಕಿಂಗ್ ಎಂದರ್ಥವಾಗಿದೆ. ಬಲ್ಬನ್ 2 ಇಲಾಖೆಗಳನ್ನು ಸ್ಥಾಪಿಸುತ್ತಾನೆ, ದಿವಾನಿ-ಇ ಅರ್ಜ್ ಮತ್ತು ದಿವಾನಿ-ಇ ಇಜಾರತ್. ದಿವಾನಿ-ಇ ಅರ್ಜ್ ಎಂದರೆ ಮಿಲಿಟರಿ ಇಲಾಖೆಯಾಗಿದೆ. ದಿವಾನಿ-ಇ ಇಜಾರತ್ ಎಂದರೆ ಹಣಕಾಸು ಇಲಾಖೆಯಾಗಿದೆ. ದಿವಾನಿ-ಇ ಅರ್ಜ್ ಅನ್ನ ದಿವಾನಿ-ಇ ಇಜಾರತ್ನಿಂದ ಬೇರ್ಪಡಿಸುತ್ತಾನೆ. ಪರ್ಷಿಯಾದ ನೌರೋಜ್ ಉತ್ಸವವನ್ನು ಜಾರಿಗೊಳಿಸಿದ ಕೀರ್ತಿ ಬಲ್ಬನ್ಗೆ ಸಲ್ಲುತ್ತದೆ. ಬಲ್ಬನ್ 1286ರಲ್ಲಿ ಮರಣ ಹೊಂದುತ್ತಾನೆ. ಅವನು ಕೈಖುಸ್ರೋನನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುತ್ತಾನೆ. ಗುಲಾಮಿ ಸಂತತಿಯ ಕೊನೆಯ ದೊರೆ ಕೈಕುಬಾದ್ ಆಗಿದ್ದಾನೆ. ಖಿಲ್ಜಿ ಸಂತತಿ ಜಲಾಲುದ್ದೀನ್ ಖಿಲ್ಜಿ. ಗುಲಾಮಿ ಸಂತತಿಯು ಕ್ರಿಸ್ತ ಶಕ 1290ರಲ್ಲಿ ಅವನತಿಯಾಗುತ್ತದೆ. ಜಲಾಲುದ್ದೀನ್ ಖಿಲ್ಜಿಯು 1290ರಲ್ಲಿ ದೆಹಲಿಯ ಸಿಂಹಾಸನವನ್ನು ಏರುತ್ತಾನೆ. ಮೇಮ್ಲೂಕ್ ವಂಶದ ಪತನದ ನಂತರ ಜಲಾಲುದ್ದೀನ್ ಖಿಲ್ಜಿಯು ಅಧಿಕಾರಕ್ಕೆ ಬರುತ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯ ಸ್ಥಾಪಕ. ಖಿಲ್ಜಿ ಸಂತತಿಯವರು ಮೂಲತಃವಾಗಿ ಟರ್ಕರ್ ಆಗಿದ್ದರು. ಅವರು ಅಫ್ಘಾನಿಸ್ತಾನದಲ್ಲಿ ನೆಲೆಯೂರಿದ್ದರಿಂದ ಅವರನ್ನು ಅಫ್ಘನ್ನರು ಎಂಬುದಾಗಿ ಗುರುತಿಸಲಾಗುತ್ತದೆ. ಅವನು ಅಧಿಕಾರಕ್ಕೆ ಬಂದ ನಂತರ ಮಾಲಿಕ್ ಚೆಜುವಿನಿಂದ ದಂಗೆ ಎದುರಿಸಬೇಕಾಗುತ್ತದೆ ಮತ್ತು ಆ ದಂಗೆಯನ್ನ ನಿರ್ನಾಮ ಮಾಡುತ್ತಾನೆ. ಜಲಾಲುದ್ದೀನ್ ಖಿಲ್ಜಿಗೆ ಮುಜಾಹಿದ್-ಇ ಸಬ್ಲಿಲ್ಲಾ ಎಂದು ಕರೆಯುತ್ತಿದ್ರು. ಇದರ ಅರ್ಥವೆಂದರೆ ಫೈಟರ್ ಇನ್ ದ ಪಾತ್ ಆಫ್ ಗಾಡ್. ಮಂಗೋಲ್ ದೊರೆ ಅಬ್ದುಲ್ಲಾ ಜಲಾಲುದ್ದೀನ್ ಕಾಲದಲ್ಲಿ ಭಾರತದ ಮೇಲೆ ದಾಳಿಯನ್ನ ನಡೆಸುತ್ತಾನೆ. ಜಲಾಲುದ್ದೀನ್ ಖಿಲ್ಜಿಯು ಮಂಗೋಲರ ದಂಗೆಯನ್ನ ನಿರ್ನಾಮ ಮಾಡುತ್ತಾನೆ. ಜಲಾಲುದ್ದೀನ್ ಕಾಲದಲ್ಲಿ ಮಂಗೋಲರು ದೆಹಲಿಯ ಸುತ್ತಮುತ್ತಲೂ ವಾಸಿಸುತ್ತಿದ್ದರು. ಇವರಿಗೆ ನವಮುಸಲ್ಮಾನರು ಎಂದು ಕರೆಯಲಾಗುತ್ತದೆ. ಜಲಾಲುದ್ದೀನ್ ಖಿಲ್ಜಿಯು ತನ್ನ ಅಳಿಯ ಅಲಾವುದ್ದೀನ್ ಖಿಲ್ಜಿಯನ್ನ ಅಲಹಾಬಾದ್ನ ಕರದ ಗವರ್ನರ್ ಆಗಿ ನೇಮಿಸುತ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ ನಂತರ ಇವನು ಚೌಹಾನರಿಂದ ದಂಗೆಯನ್ನು ಎದುರಿಸಬೇಕಾಗುತ್ತದೆ. ಚೌಹಾನರು ರಣತಂಬೂರ್ನಲ್ಲಿ ನೆಲೆಯೂರುತ್ತಾರೆ. ಈತನ ಕಾಲದಲ್ಲಿ 2ನೇ ಪೃಥ್ವಿರಾಜನ ಅಧಿಕಾರಿಯಾಗಿದ್ದ ರಾಣಾ ಅಮೀರದೇವನು ದಾಳಿಯನ್ನು ನಡೆಸುತ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಮರಣದ ನಂತರ ಅಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರುತ್ತಾನೆ. ಅಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಅಲಿ ಗುರ್ಷಪ್. ಈತ ಒಬ್ಬ ಪ್ರಸಿದ್ಧ ಹೋರಾಟಗಾರ. ಅವನಿಗೆ ಸಿಕಂದರ್-ಇ ಸಾನಿ ಅಥವಾ 2ನೇ ಅಲೆಕ್ಸಾಂಡರ್ ಎಂಬ ಬಿರುದಿದೆ. ಅಲಾವುದ್ದೀನ್ ಖಿಲ್ಜಿಯ ಪರಾಕ್ರಮಗಳು: ಗುಜರಾತ್ ವಿರುದ್ಧ ದಂಡಯಾತ್ರೆ. ಕ್ರಿಸ್ತ ಶಕ 1298ರಲ್ಲಿ ಖಿಲ್ಜಿಯು ಗುಜರಾತಿನ ವಿರುದ್ಧ ದಂಡಯಾತ್ರೆಯನ್ನು ನಡೆಸುತ್ತಾನೆ. ಕರಣ್ ವಘೇಲಾ ಗುಜರಾತಿನ ದೊರೆಯಾಗಿದ್ದ. ಕರಣ್ ವಘೇಲಾ ದೇವಗಿರಿಗೆ ಪಲಾಯನಗೈದು ದೇವಗಿರಿಯ ದೊರೆ ರಾಮಚಂದ್ರನ ಆಶ್ರಯವನ್ನು ಕೋರುತ್ತಾನೆ. ಗುಜರಾತಿನ ದಂಡಯಾತ್ರೆಯ ಸಮಯದಲ್ಲಿ ಅಲಾವುದ್ದೀನ್ ಖಿಲ್ಜಿಗೆ ಮಲ್ಲಿಕ್ ಕಾಫರ್ ದೊರೆಯುತ್ತಾನೆ. ಇವನಿಗೆ ಹಜಾರ್ ದಿನಾರಿ ಎಂದು ಕರೆಯಲಾಗುತ್ತದೆ. ಇವನು 1000 ದಿನಾರುಗಳನ್ನು ಕೊಡುವ ಮೂಲಕ ಮಲ್ಲಿಕ್ ಕಾಫರ್ನನ್ನು ಕೊಂಡುಕೊಳ್ಳುತ್ತಾನೆ. ಮಲ್ಲಿಕ್ ಕಾಫರ್ ಅಲಾವುದ್ದೀನ್ ಖಿಲ್ಜಿಯ ದಕ್ಕನ್ನಿನ ದಂಡಯಾತ್ರೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. 1301ರಲ್ಲಿ ಅಲಾವುದ್ದೀನ್ ಖಿಲ್ಜಿ ರಣತಂಬೂರ್ ವಿರುದ್ಧ ದಂಡಯಾತ್ರೆಯನ್ನು ನಡೆಸುತ್ತಾನೆ. ಅಲಾವುದ್ದೀನ್ ಖಿಲ್ಜಿ ರಣತಂಬೂರ್ನ ದಂಡಯಾತ್ರೆಯಲ್ಲಿ ಅಮೀರದೇವನ ಪ್ರಧಾನಮಂತ್ರಿಯನ್ನು ಸೋಲಿಸುತ್ತಾನೆ. ರಣತಂಬೂರ್ ದಂಡಯಾತ್ರೆ ಸಮಯದಲ್ಲಿ ಒಬ್ಬ ಮಹಿಳೆಯು ಜೋಹಾರ್ ಮಾಡುತ್ತಾಳೆ. ಇದನ್ನ ಅಮೀರ್ ಖುಸ್ರು ಉಲ್ಲೇಖ ಮಾಡುತ್ತಾನೆ. 1303ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಚಿತ್ತೂರನ್ನು ವಶಪಡಿಸಿಕೊಳ್ಳುತ್ತಾನೆ. ಇವನು ರಾಣಿ ಪದ್ಮಿನಿಯಿಂದ ಆಕರ್ಷಿತನಾಗುತ್ತಾನೆ. ಇದನ್ನು ಮಾಲಿಕ್ ಮಹಮ್ಮದ್ ಜೈಸಿಯು ಪದ್ಮಾವತ್ನಲ್ಲಿ ವಿವರಿಸುತ್ತಾನೆ. ಮಾಲಿಕ್ ಮಹಮ್ಮದ್ ಜೈಸಿ ಶೇರ್ ಶಾ ಸೂರಿಯ ಆಸ್ಥಾನ ಕವಿಯಾಗಿದ್ದ. ಚಿತ್ತೂರು ಕೋಟೆಯ ದಂಡಯಾತ್ರೆ 5 ತಿಂಗಳವರೆಗೆ ನಡೆಯುತ್ತದೆ. 3000 ಸೇನಾಧಿಕಾರಿಗಳು ಚಿತ್ತೂರು ದಂಡಯಾತ್ರೆಯ ಸಮಯದಲ್ಲಿ ಸಾವಿಗೀಡಾಗುತ್ತಾರೆ. ಚಿತ್ತೂರನ್ನು ವಶಪಡಿಸಿಕೊಂಡ ಮೇಲೆ ಕಿಜ್ರಾಬಾದ್ ಎಂದು ಅದನ್ನು ಮರುನಾಮಕರಣ ಮಾಡುತ್ತಾನೆ. ನಂತರ ಇದನ್ನ ಕಿಜರ್ ಖಾನ್ ಆಳ್ವಿಕೆ ನಡೆಸುತ್ತಾನೆ. 1306ರಿಂದ 1307ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಚಂದೇರಿ ಮತ್ತು ಉಜ್ಜಯಿನಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಮಾಳ್ವದ ಚಂದೇರಿಗೆ ದಂಡಯಾತ್ರೆ ಕೈಗೊಂಡಾಗ ಮಾಳ್ವದ ದೊರೆ ರಾಯ್ಕರಣ್ ಆಗಿದ್ದ. 1308ರಿಂದ 1311ರವರೆಗೆ ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಮಲ್ಲಿಕ್ ಕಾಫರ್ ವಾರಂಗಲ್ನ ಕಾಕತೀಯರು, ದೇವಗಿರಿಯ ಯಾದವರು, ಉಚ್ಚಂಗಿಯ ಪಾಂಡ್ಯರ ಮೇಲೆ ದಂಡಯಾತ್ರೆಯನ್ನು ನಡೆಸುತ್ತಾನೆ. 1310ರಲ್ಲಿ ಮಲ್ಲಿಕ್ ಕಾಫರ್ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ನಡೆಸುತ್ತಾನೆ. ದ್ವಾರ ಸಮುದ್ರದ ಹೊಯ್ಸಳರ ಮೇಲೆ ದಾಳಿ ನಡೆಸಿದಾಗ 3ನೇ ಬಲ್ಲಾಳ ಹೊಯ್ಸಳರ ದೊರೆಯಾಗಿದ್ದ. ದ್ವಾರ ಸಮುದ್ರವನ್ನ ವಶಪಡಿಸಿಕೊಂಡ ನಂತರ ಮಲ್ಲಿಕ್ ಕಾಫರ್ ಪಾಂಡ್ಯರ ಉಚ್ಚಂಗಿ ಮತ್ತು ಮಧುರೈಯ ಮೇಲೆ ದಾಳಿಯನ್ನು ನಡೆಸುತ್ತಾನೆ. ಮಲ್ಲಿಕ್ ಕಾಫರನು ಮಧುರೈನ ರಾಮೇಶ್ವರ ದೇವಾಲಯವನ್ನ ಕೊಳ್ಳೆ ಹೊಡೆದು ಆ ಜಾಗದಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡುತ್ತಾನೆ.
ಮಲ್ಲಿಕ್ ಕಾಫರ್ 1311ರಲ್ಲಿ ದೆಹಲಿಗೆ 312 ಆನೆಗಳು, 22,000 ಕುದುರೆಗಳು, 2,750 ಪೌಂಡ್ ಚಿನ್ನ ಯುದ್ಧ ಸಂಪತ್ತಿನೊಂದಿಗೆ ಹಿಂದಿರುಗುತ್ತಾನೆ. ಮಲ್ಲಿಕ್ ಕಾಫರ್ ದೆಹಲಿಗೆ ಹಿಂದಿರುಗಿದ ನಂತರ ರಾಮಚಂದ್ರನ ಮಕ್ಕಳು ದೇವಗಿರಿಯಲ್ಲಿ ಸ್ವತಂತ್ರರಾಗುತ್ತಾರೆ. ಇದು 1315ರಲ್ಲಿ ಮಲ್ಲಿಕ್ ಕಾಫರ್ನು ಪುನಃ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ಳಲು ಪ್ರಮುಖ ಕಾರಣವಾಗುತ್ತದೆ. ತನ್ನ ಎರಡನೇ ದಂಡಯಾತ್ರೆಯಲ್ಲಿ ಗುಲ್ಬರ್ಗಾ ಮತ್ತು ರಾಯಚೂರು ಮೇಲೆ ದಾಳಿಯನ್ನು ನಡೆಸುತ್ತಾನೆ. ಮಲ್ಲಿಕ್ ಕಾಫರ್ ರಾಯಚೂರಿನ ಮುದುಕಲ್ ಕೋಟೆಯಲ್ಲಿ ಶಸ್ತ್ರಾಗಾರವನ್ನು ಕೂಡ ಸ್ಥಾಪನೆ ಮಾಡುತ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ. ಅಲ್ಲಾವುದ್ದೀನ್ ಖಿಲ್ಜಿಯು ಒಬ್ಬ ಪ್ರಸಿದ್ಧ ಆಡಳಿತಗಾರನಾಗಿದ್ದ. ಆತನ ಆರ್ಥಿಕ ಸುಧಾರಣೆಗಳೆಂದರೆ ಬೆಲೆ ನಿಯಂತ್ರಣ ನೀತಿಯನ್ನು ಜಾರಿಗೊಳಿಸಿದ, ಮಧ್ಯಕಾಲೀನ ಭಾರತದ ಮೊದಲ ದೊರೆಯಾಗಿರುತ್ತಾನೆ. ದೋಹಬ್ ಪ್ರದೇಶವನ್ನ ಖಾಲಿಸಾ ಪ್ರದೇಶವಾಗಿ ಪರಿವರ್ತಿಸುತ್ತಾನೆ. ರಾಜನ ಒಡೆತನದಲ್ಲಿರುವ ಭೂಮಿಯನ್ನು ಖಾಲಿಸಾ ಭೂಮಿ ಎಂದು ಕರೆಯಲಾಗುತ್ತದೆ. ಈ ಭಾಗದ ಭೂಕಂದಾಯವು ನೇರವಾಗಿ ರಾಜಮನೆತನದ ಖಜಾನೆಗೆ ಸೇರ್ಪಡೆಯಾಗುತ್ತಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯು ಮಾರುಕಟ್ಟೆ ಸುಧಾರಣೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದ. ಅವನು ದವಸ ಧಾನ್ಯ ಮತ್ತು ಜವಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಮಾರುಕಟ್ಟೆಯನ್ನು ಸ್ಥಾಪಿಸುತ್ತಾನೆ. ದವಸ ಧಾನ್ಯಗಳ ಮಾರುಕಟ್ಟೆಯನ್ನ ಶಹಾನಾಯಿ ಮಂಡಿ ಎಂದು ಕರೆಯುತ್ತಿದ್ದಾರೆ. ಜವಳಿ ಮಾರುಕಟ್ಟೆಯನ್ನ ಶರಾಯಿ ಅದಲ್ ಎಂದು ಕರೆಯುತ್ತಿದ್ದರು. ದಿವಾನಿ ರಿಯಾಸ್ ವಿದೇಶಾಂಗ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಕಂದಾಯ ವಿಭಾಗವನ್ನ ದಿವಾನಿ ಮುಸ್ತಕ್ ರಾಜ್ ಎಂದು ಕರೆಯಲಾಗುತ್ತಿತ್ತು. ಮಿಲಿಟರಿ ವ್ಯವಸ್ಥೆ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಮಿಲಿಟರಿ ಆಡಳಿತದಲ್ಲಿ ದಾಗ್ ಮತ್ತು ಚೆಹರಗಳನ್ನು ಜಾರಿಗೊಳಿಸುತ್ತಾನೆ. ದಾಗ್ ಎಂದರೆ ಕುದುರೆಗಳಿಗೆ ಮುದ್ರೆ ಹಾಕುವುದು. ಚೆಹರ ಎಂದರೆ ಸೈನಿಕರಿಗೆ ಜವಾಬ್ದಾರಿಯುತ ಸ್ಥಾನವನ್ನು ನೀಡುವುದು. ಅರ್ಜ್ ಐ ಮುಮಾಲಿಕ್ ಎಂಬುವನು ಮಿಲಿಟರಿ ವಿಭಾಗದ ಮುಖ್ಯಸ್ಥನಾಗಿದ್ದ. ಭಾರತದಲ್ಲಿ ಶಾಶ್ವತ ಸೈನಿಕ ದಳವನ್ನ ಸ್ಥಾಪಿಸಿದ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತದೆ. ಭೂಕಂದಾಯವನ್ನು ನಿಗದಿಪಡಿಸಿದ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ದೊರೆಯ ಈತನಾಗಿದ್ದಾನೆ. ಖರ್ಚ್ ಭೂಮಿಯಿಂದ ಬರುವ ತೆರಿಗೆಯು ಉತ್ಪನ್ನದ 1.5 ಭಾಗವಾಗಿತ್ತು. ಅಮೀರ್ ಖುಷ್ರು ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ. ಇವನು ತಾರಿಕ್ ಇ ಇಲಾಯಿ ಮತ್ತು ಖುಜಾನ್ ಉಲ್ ಫುತುಹಾ ಎಂಬ ಗ್ರಂಥಗಳನ್ನು ರಚಿಸುತ್ತಾನೆ. ಅಮೀರ್ ಖುಷ್ರುವನ್ನ ತುತಿ-ಇ ಇಂದ್ ಎಂದು ಕರೆಯುತ್ತಿದ್ರು, ಅಂದ್ರೆ ಭಾರತದ ಗಿಣಿ ಎಂದರ್ಥ. ಇವನು ಸಿತಾರನ್ನು ಕೂಡ ಕಂಡುಹಿಡಿಯುತ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿ ಅಮೀರ್ ಹಸನ್ ಕೂಡ ಇದ್ದ. ಇವನಿಗೆ ಶಾದಿ ಆಫ್ ಇಂಡಿಯಾ ಎಂಬ ಬಿರುದಿದೆ. ಅಲ್ಲಾವುದ್ದೀನ್ ಖಿಲ್ಜಿ ಮಂಗೋಲರ ದಾಳಿ ತಡೆಗಟ್ಟುವ ಉದ್ದೇಶದಿಂದ ಸಿರಿಪಟ್ಟಣವನ್ನ ನಿರ್ಮಿಸುತ್ತಾನೆ. ಖಿಲ್ಜಿಯು ಅಲಾಯಿ ದರ್ವಾಜವನ್ನ ನಿರ್ಮಿಸುತ್ತಾನೆ. ಇದು ಕುತುಬ್ ಮಿನಾರ್ಗೆ ಪ್ರವೇಶ ದ್ವಾರವಾಗಿದೆ. 1000 ಮಂಗೋಲರನ್ನ ಹತ್ಯೆಗೈಯುವ ಮೂಲಕ ಮಹಲ್ ಅಜರ್ ಸಾತುನನ್ನ ನಿರ್ಮಾಣ ಮಾಡುತ್ತಾನೆ. ಇವನು ಅತಾಲಾದಿನ್ ಕಾ ಮಾಸ್ಕ್ ಅನ್ನು ನಿರ್ಮಾಣ ಮಾಡುತ್ತಾನೆ. ಖಿಲ್ಜಿ ಸಂತತಿಯ ಕೊನೆಯ ದೊರೆ ಖುಷ್ರೋ ಶಾ ಆಗಿದ್ದಾನೆ. ಇವನು ಮುಬಾರಕ್ ಖಾನ್ ಅನ್ನ ಹತ್ಯೆಗೈಯುತ್ತಾನೆ ಮತ್ತು ಇವನಿಗೆ ನಾಸುರುದ್ದೀನ್ ಮಹಮ್ಮದೀನ್ ಎಂಬ ಬಿರುದಿದೆ. ಖುಷ್ರೋ ಶಾನ ಮರಣಾನಂತರ ತುಘಲಕ್ ವಂಶ ಅಧಿಕಾರಕ್ಕೆ ಬರುತ್ತದೆ. ತುಘಲಕ್ ಸಂತತಿ 1320ರಿಂದ 1414. ನಾಸಿರುದ್ದೀನ್ ಮಹಮ್ಮದ್ ಮರಣಾನಂತರ ತುಘಲಕ್ ವಂಶ ಅಧಿಕಾರಕ್ಕೆ ಬರುತ್ತದೆ. ಗಿಯಾಜುದ್ದೀನ್ ತುಘಲಕ್ ಈ ವಂಶದ ಸ್ಥಾಪಕ. ಗಿಯಾಜುದ್ದೀನ್ ತುಘಲಕ್ನ ಮೂಲ ಹೆಸರು ಗಾಜಿ ಮಲಿಕ್. ತುಘಲಕ್ ಸಂತತಿ 1320ರಿಂದ 1414ರವರೆಗೆ ಆಳ್ವಿಕೆಯನ್ನು ನಡೆಸುತ್ತದೆ. ಇವನು ತುಘಲಕಾಬಾದ್ ಅನ್ನ ನಿರ್ಮಾಣ ಮಾಡುತ್ತಾನೆ. ಇದು ಭಾರತದಲ್ಲಿ ಮುಸ್ಲಿಮರು ನಿರ್ಮಿಸಿದ ಕೋಟೆಗಳಿಂದ ಆವೃತವಾದ ಮೊದಲ ಪಟ್ಟಣವಾಗಿದೆ. ಗಿಯಾಜುದ್ದೀನ್ ತುಘಲಕ್ನಿಗೆ ಗಾಜಿ ಎಂಬ ಬಿರುದಿದೆ. ಗಾಜಿ ಎಂದರೆ ಭಾರತದ ಪರಮಾಧಿಕಾರ ದೊರೆ ಎಂದರ್ಥ. ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ತುಘಲಕ್ ವಂಶದ ಪ್ರಸಿದ್ಧ ದೊರೆ. ಇವನ ಮೂಲ ಹೆಸರು ಔನಾ ಖಾನ್. ಇವನನ್ನ ತದ್ವಿರುದ್ಧಗಳ ಮಿಶ್ರಣ ಎಂಬ ಬಿರುದಿದೆ. ಇಬ್ನ ಬಟೂಟ ಎಂಬ ಮೊರಕ್ಕೋ ಯಾತ್ರಿಕ ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನಕ್ಕೆ ಭೇಟಿ ನೀಡುತ್ತಾನೆ. ಇವನು ತಾರಿಕ್-ಇ ರೆಹಲಾ ಎಂಬ ಕೃತಿಯನ್ನು ರಚಿಸಿದ. ಇದು ಮೊಹಮ್ಮದ್ ಬಿನ್ ತುಘಲಕನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಜಿಯಾವುದ್ದೀನ್ ಕರಾನಿ ಬರೆದ ತಾರಿಕ್-ಇ ಫಿರೋಜಾಹಿ ಇದು ಮೊಹಮ್ಮದ್ ಬಿನ್ ತುಘಲಕ್ನ ಸಾಧನೆಯ ಕುರಿತು ಮಾಹಿತಿ ನೀಡುತ್ತದೆ. ಇಸಾಮಿಯು ಫತುಹತ್ ಅಸ್ ಸಲಾತಿನ್ ಗ್ರಂಥವನ್ನು ಬರೆಯುತ್ತಾನೆ. ಅಮೀರ್ ಖುಷ್ರು ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನದಲ್ಲಿದ್ದ. ಇವನು ತುಘಲಕ್ ನಾಮ ಎಂಬ ಕೃತಿಯನ್ನು ಬರೆಯುತ್ತಾನೆ. ಇದು ತುಘಲಕ್ನ ಜೀವನ ಚರಿತ್ರೆಯಾಗಿರುತ್ತದೆ. ಆಡಳಿತಾತ್ಮಕ ಸುಧಾರಣೆಗಳು. ಮೊಹಮ್ಮದ್ ಬಿನ್ ತುಘಲಕ್ ಹಲವಾರು ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೊಳಿಸುತ್ತಾನೆ. ತುಘಲಕ್ನ ಸುಧಾರಣೆಗಳು ತಾಳ್ಮೆಯ ಕೊರತೆ ಮತ್ತು ನಿರ್ಣಯದ ಕೊರತೆಯಿಂದ ವಿಫಲವಾದವು. ಅವನ ಪ್ರಮುಖ ಆಡಳಿತಾತ್ಮಕ ಸುಧಾರಣೆಗಳೆಂದರೆ ಗಂಗಾ ದೋಹಬ್ ಪ್ರಾಂತ್ಯದಲ್ಲಿ ಬರಗಾಲದ ಸಮಯದಲ್ಲಿ ತೆರಿಗೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾನೆ. ಅಮೀರ್ ಖುಷ್ರು ಪ್ರಕಾರ ಎವ್ರಿ ಪರ್ಲ್ ಇನ್ ದ ರಾಯಲ್ ಕ್ರೋನ್ ಈಸ್ ಕ್ರಿಸ್ಟಲೈಸ್ಡ್ ಡ್ರಾಪ್ ಆಫ್ ವಾಟರ್ ಫಾಲನ್ ಫ್ರಮ್ ದ ಐಸ್ ಆಫ್ ಪೂರ್ ಫಾರ್ಮರ್ಸ್. ಇವನು ರೈತರಿಗೆ ತಕ್ಕಾವಿ ಸಾಲದ ರೂಪದಲ್ಲಿ ಸೋಂದಾರ್ ಎಂಬ ಸಾಲವನ್ನು ಜಾರಿಗೊಳಿಸುತ್ತಾನೆ. ಇವನು ದಿವಾನಿ ಅಮೀರ್ ಕೋಹಿ ಎಂಬ ಕೃಷಿ ಇಲಾಖೆಯನ್ನ ಸ್ಥಾಪಿಸುತ್ತಾನೆ. ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿ ಮಂಗೋಲರ ದಾಳಿಯಿಂದ ಸಾಮ್ರಾಜ್ಯವನ್ನು ರಕ್ಷಿಸಲು ಪ್ರಯತ್ನಿಸಿದ. ದೇವಗಿರಿಯನ್ನ ದೌಲತಾಬಾದ್ ಎಂಬುದಾಗಿ ಮರುನಾಮಕರಣ ಮಾಡುತ್ತಾನೆ. ಮಂಗೋಲ್ ದೊರೆ ಧರ್ಮಸಿರಿ ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ಭಾರತದ ಮೇಲೆ ದಾಳಿಯನ್ನು ನಡೆಸುತ್ತಾನೆ. ಇವನು ಚಿನ್ನದ ಕೊರತೆಯಿಂದಾಗಿ ಕಂಚಿನ ಟಂಕವನ್ನು ಜಾರಿಗೊಳಿಸುತ್ತಾನೆ. ಪ್ಲಾಸ್ಟಿಕ್ ಮತ್ತು ಚರ್ಮದ ನಾಣ್ಯಗಳನ್ನು ಕೂಡ ಜಾರಿಗೊಳಿಸುತ್ತಾನೆ. ಅಮೀರ್ ಖುಷ್ರು ಪ್ರಕಾರ ಪ್ರತಿ ಹಿಂದುವಿನ ಮನೆಯು ಟಂಕಶಾಲೆಯಾಗಿದೆ. ಅಮೀರ್ ಖುಷ್ರು ಮೊಹಮ್ಮದ್ ಬಿನ್ ತುಘಲಕ್ನನ್ನ
ಪ್ರಿನ್ಸೆಸ್ ಆಫ್ ಮನಿಯರ್ಸ್ ಎಂದು ಕರೆಯುತ್ತಾರೆ. ಕುರಾಚಿಲ್ ದಂಡಯಾತ್ರೆ. ಮೊಹಮ್ಮದ್ ಬಿನ್ ತುಘಲಕ್ ಚೈನಾದ ಪ್ರದೇಶವಾದ ಕುರಾಚಿಲ್ ಮೇಲೆ ದಂಡಯಾತ್ರೆಯನ್ನು ನಡೆಸುತ್ತಾನೆ. ಕುರಾಚಿಲ್ ಪ್ರದೇಶ ಕುಮಾನ್ ಮತ್ತು ಗರ್ವಾಲ್ ಮಧ್ಯದಲ್ಲಿದೆ. ಮೊಹಮ್ಮದ್ ಬಿನ್ ತುಘಲಕ್ನ ಇತರ ಸುಧಾರಣೆಗಳು. ಇವನು ದೆಹಲಿಯ ಜಹಾನ್ಪನಾ ಪಟ್ಟಣವನ್ನು ನಿರ್ಮಿಸುತ್ತಾನೆ. ಚಿನ್ನದ ನಾಣ್ಯ ದಿನಾರ್ ಮತ್ತು ಬೆಳ್ಳಿಯ ನಾಣ್ಯ ಅದಲ್ ಅನ್ನ ಜಾರಿಗೊಳಿಸುತ್ತಾನೆ. ಕುರಾಚಿಲ್ ಮೇಲೆ ವಿಫಲ ದಂಡಯಾತ್ರೆಯನ್ನು ನಡೆಸುತ್ತಾನೆ. ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಕುಲು ಪ್ರದೇಶದಲ್ಲಿದೆ. ಇವನು ಮಧ್ಯಕಾಲೀನ ಭಾರತದ ಮೊದಲ ದೊರೆ ಬರಗಾಲ ಪೀಡಿತರಿಗೆ ನೆರವು ನೀಡುವ ಉದ್ದೇಶದಿಂದ ಬರ ಸಂಹಿತೆಯನ್ನ ಜಾರಿಗೊಳಿಸುತ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ನ ನಂತರ ಫಿರೋಜ್ ಶಾ ತುಘಲಕ್ ವಂಶದ ಪ್ರಸಿದ್ಧ ದೊರೆ. ಮೊಹಮ್ಮದ್ ಬಿನ್ ತುಘಲಕ್ನು ತನ್ನ ಅಸಹಾಯಕತೆಯನ್ನ ಬರಾನಿಗೆ ಈ ರೀತಿಯಾಗಿ ಹೇಳುತ್ತಾನೆ: ಮೈ ಕಿಂಗ್ಡಮ್ ಇಸ್ ಡಿಸೀಸ್ ಅಂಡ್ it cannot be cured by any medicine. If physician gives medicines to fever increases. When fever is cured, there is destruction in arteries. Different diseases have appeared in my kingdom ಎಂದು ಹೇಳುತ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ ಹೇಳದಂತೆಯೇ I am very angry with my people and the people are very angry with me. The people have discovered my mind and I have discovered the minds of the people. Every remedy I try fails ಎಂಬ ನೋವಿನ ವಿಚಾರವನ್ನು ಕೂಡ ಆತ ಹೇಳಿಕೊಂಡಿದ್ದಾನೆ. ಮೊಹಮ್ಮದ್ ಬಿನ್ ತುಘಲಕ್ 1351ರಲ್ಲಿ ತಟ್ಟಾ ದಂಡಯಾತ್ರೆಯ ಸಮಯದಲ್ಲಿ ಸಾವಿಗೀಡಾಗುತ್ತಾನೆ. ಇವನ ಮರಣಾನಂತರ ಫಿರೋಜ್ ಶಾ ತುಘಲಕ್ ಅಧಿಕಾರಕ್ಕೆ ಬರುತ್ತಾನೆ. ಫಿರೋಜ್ ಶಾ ತುಘಲಕ್ ಒಬ್ಬ ಆಡಳಿತಗಾರನಲ್ಲದೆ ಪ್ರಸಿದ್ಧ ಹೋರಾಟಗಾರನೂ ಹೌದು. 1353ರಿಂದ 1359ರವರೆಗೆ ಫಿರೋಜ್ ಶಾ ತುಘಲಕ್ 2 ದಂಡಯಾತ್ರೆಗಳನ್ನು ಕೈಗೊಳ್ಳುತ್ತಾನೆ. ಮೊದಲನೇ ದಂಡಯಾತ್ರೆ ಬಂಗಾಳದ ಇಡಕಲ್, ಎರಡನೆಯದು ಸಿಂಧೂ ಪ್ರಾಂತ್ಯದ ತಟ್ಟಾ ದಂಡಯಾತ್ರೆಯಾಗಿರುತ್ತದೆ. ತಟ್ಟಾ ದಂಡಯಾತ್ರೆಯು ಫಿರೋಜ್ ಶಾ ತುಘಲಕ್ನ ಅತ್ಯಂತ ಪ್ರಮುಖ ದಂಡಯಾತ್ರೆಯಾಗಿರುತ್ತದೆ. ಇದು 4 ರಿಂದ 5 ತಿಂಗಳುಗಳ ಕಾಲ ನಡೆಯುತ್ತದೆ. ತಟ್ಟಾ ದಂಡಯಾತ್ರೆಯು ದೆಹಲಿ ಸುಲ್ತಾನರ ಕಾಲದಲ್ಲಿ ನಡೆದ ಯೋಜನೆ ಇಲ್ಲದ ಒಂದು ದಂಡಯಾತ್ರೆಯಾಗಿರುತ್ತದೆ. ಫಿರೋಜ್ ಶಾ ತುಘಲಕ್ ಜಾರಿಗೊಳಿಸಿದ ಸುಧಾರಣೆಗಳೆಂದರೆ ಹಿಮಾಚಲ ಪ್ರದೇಶದ ಜ್ವಾಲಾಮುಖಿ ದೇವಾಲಯದಲ್ಲಿ ಸುಮಾರು 1300 ಹಸ್ತಪ್ರತಿಗಳು ದೊರೆಯುತ್ತವೆ. ಇದನ್ನ ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಲಾಗುತ್ತದೆ. ದೆಹಲಿಯನ್ನ ಸುಂದರ ನಗರವನ್ನಾಗಿಸಲು ಫಿರೋಜ್ ಶಾ ತುಘಲಕ್ 2 ಅಶೋಕ ಸ್ತಂಭಗಳನ್ನ ಮೀರತ್ನಿಂದ ಮತ್ತು ಅಂಬಾಲಾಗಳಿಂದ ದೆಹಲಿಗೆ ತರುತ್ತಾನೆ. ಸಿಡಿಲಿನಿಂದ ನಾಶವಾಗಿದೆ ಎಂಬ ಕಾರಣ ನೀಡುವ ಮೂಲಕ ಫಿರೋಜ್ ಶಾ ತುಘಲಕ್ ಕುತುಬ್ ಮಿನಾರನ್ನ ಪುನರ್ ನಿರ್ಮಾಣ ಮಾಡುತ್ತಾನೆ. ಬ್ರಾಹ್ಮಣರಿಗೆ ಜೆಸಿಯಾ ತಲೆಗಂದಾಯ ವಿಧಿಸಿದ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ದೊರೆಯಾಗಿರುತ್ತಾನೆ. ಇದು 1563ರಲ್ಲಿ ಅಕ್ಬರನು ರದ್ದುಗೊಳಿಸುತ್ತಾನೆ. ಫಿರೋಜ್ ಶಾ ತುಘಲಕ್ 6 ರೀತಿಯ ತೆರಿಗೆಗಳನ್ನು ವಿಧಿಸುತ್ತಾನೆ. ಜೆಸಿಯಾ, ಕರ್ಸ್, ಕಾಮ್ಸ್, ಜಕತ್, ಅಕಿಯಾ ಸರಾಬ್, ಉಶ್ರಬ್ಗಳಾಗಿದೆ. ಜೆಸಿಯಾ ಎಂದರೆ ಬ್ರಾಹ್ಮಣರ ಮೇಲಿನ ತೆರಿಗೆಯಾಗಿದೆ. ಕರ್ಸ್ ಎಂದರೆ ಹಿಂದೂಗಳ ಜಮೀನಿನ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿದೆ. ಕಾಮ್ಸ್ ಎಂದರೆ ಯುದ್ಧ ಸಂಪತ್ತಿನ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿದೆ. ಜಕತ್ ಎಂದರೆ ಮುಸಲ್ಮಾನರ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿದೆ. ಅಕಿಯಾ ಸರಾಬ್ ಎಂದರೆ ನೀರಾವರಿಯ ಮೇಲೆ ವಿಧಿಸುತ್ತಿದ್ದ ತೆರಿಗೆಯಾಗಿದೆ. ಉಶ್ರಬ್ ಎಂದರೆ ಮುಸಲ್ಮಾನರ ಭೂಮಿಯ ಮೇಲೆ ವಿಧಿಸುತ್ತಿದ್ದಂತಹ ತೆರಿಗೆಗಳಾಗಿದೆ. ಫಿರೋಜ್ ಶಾ ತುಘಲಕ್ 2 ಇಲಾಖೆಗಳನ್ನು ಸ್ಥಾಪಿಸುತ್ತಾನೆ. ಒಂದು ದಿವಾನಿ ಬಂದಗಾನಿ, ಇದು ಗುಲಾಮರ ಇಲಾಖೆಯಾಗಿದೆ. 2 ದಿವಾನಿ ಖೈರತ್, ಇದು ಧರ್ಮದತ್ತಿ ಇಲಾಖೆಯಾಗಿರುತ್ತದೆ. ಇವನು ದೆಹಲಿಯಲ್ಲಿ ದರ್ವುಲ್ ಸಾಫಿಯಾ ಧರ್ಮದತ್ತಿ ಆಸ್ಪತ್ರೆಯನ್ನ ಸ್ಥಾಪಿಸುತ್ತಾನೆ. ಫಿರೋಜ್ ಶಾ ತುಘಲಕ್ ಔಸ್ ಖಾಜನ್ನ ದೆಹಲಿಯಲ್ಲಿ ನಿರ್ನಾಮ ಮಾಡುತ್ತಾನೆ. ಇವನು ಇಜಿರಾ ವ್ಯವಸ್ಥೆಯನ್ನ ಜಾರಿಗೊಳಿಸುತ್ತಾನೆ. ಇಜಿರಾ ಎಂದರೆ ಕಂದಾಯ ಕೃಷಿ. ಇಸ್ಸಾರ್, ಫಿರೋಜಾಬಾದ್ ಮತ್ತು ಔನ್ಪುರಗಳನ್ನ ನಿರ್ಮಾಣ ಮಾಡುತ್ತಾನೆ. ಮಾಲಿಕ್ ಗರ್ ಶಹಾನ ಮತ್ತು ಅಬುಲ್ ಅಕ್ ಎಂಬುವರು ಅವನ ಆಸ್ಥಾನದಲ್ಲಿದ್ದರು. ತುಘಲಕ್ ಸಂತತಿಯ ಕೊನೆಯ ದೊರೆ ನಾಸಿರುದ್ದೀನ್ ಮೊಹಮ್ಮದ್. ನಾಸಿರುದ್ದೀನ್ ಮೊಹಮ್ಮದ್ನ ಕಾಲದಲ್ಲಿ 1398ರಲ್ಲಿ ತೈಮೂರರು ಭಾರತದ ಮೇಲೆ ದಾಳಿಯನ್ನು ನಡೆಸುತ್ತಾರೆ. ಚೌನ್ಪುರದ ಸರ್ವಾರ್ ವಂಶ ಸ್ಥಾಪಿಸುವುದರಿಂದ ಮಾಲಿಕ್ ಸರ್ವಾರ್ಗೆ ಮಾಲಿಕ್ ಉಸ್ ಸಾರ್ಕ್ ಎಂಬ ಬಿರುದನ್ನ ಕೊಡುತ್ತಾನೆ. ಸೈಯದ್ ಸಂತತಿ 1414ರಿಂದ 1451. ತುಘಲಕ್ ವಂಶದ ಪತನದ ನಂತರ ದೆಹಲಿಯನ್ನು ಆಳಿದ ವಂಶವೆಂದರೆ ಸೈಯದ್ ಸಂತತಿ. 1414ರಿಂದ 1451ರವರೆಗೆ ಆಳ್ವಿಕೆ ನಡೆಸುತ್ತಾರೆ. ಸೈಯದ್ ಸಂತತಿಯ ಸ್ಥಾಪಕ ಕಿಜರ್ ಖಾನ್. ಇವನು ತೈಮೂರ್ ಸಂತತಿಯ ಉತ್ತರಾಧಿಕಾರಿಯಾಗಿರುತ್ತಾನೆ. ಇವನು ಸೈಯದ್ ವಂಶದ ಸಮರ್ಥ ದೊರೆ. ಇವನ ನಾಣ್ಯಗಳು ಕುತುಬವನ್ನು ಒಳಗೊಂಡಿವೆ. ಕುತುಬ ಎಂದರೆ ತೈಮೂರ್ ಹೆಸರಿನಲ್ಲಿ ಆಡುತ್ತಿದ್ದ ಪ್ರಾರ್ಥನೆಗಳಾಗಿವೆ. ಇವನು ಪರ್ಷಿಯಾದ ದೊರೆ ಶಾರುಖ್ಗೆ ದಿನಂಪ್ರತಿ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತಿದ್ದ. ಸೈಯದ್ ಸಂತತಿಯ ಕೊನೆಯ ದೊರೆ ಆರಂ ಶಾ. ಸೈಯದ್ ಸಂತತಿಯ ಪತನದ ನಂತರ ಲೋಧಿ ವಂಶವು ಅಧಿಕಾರಕ್ಕೆ ಬರುತ್ತದೆ. ಇದು 1451ರಿಂದ 1526ರವರೆಗೆ ಆಳ್ವಿಕೆಯನ್ನು ನಡೆಸುತ್ತದೆ. ಲೋಧಿ ಸಂತತಿ 1451ರಿಂದ 1526. ಲೋಧಿ ಸಂತತಿಯ ಸ್ಥಾಪಕ ಬಹಲಲ್ ಲೋಧಿ. ಲೋಧಿ ಸಂತತಿಯ ಪ್ರಮುಖ ಹರ್ಷ ಸಿಕಂದರ್ ಲೋಧಿ. ಸಿಕಂದರ್ ಲೋಧಿ ಆಗ್ರಾವನ್ನ ಸ್ಥಾಪನೆ ಮಾಡುತ್ತಾನೆ. ಸಿಕಂದರ್ ಲೋಧಿಯ ರಾಜಧಾನಿ ಆಗ್ರವಾಗಿತ್ತು. ಈತ ಪರ್ಷಿಯನ್ ಕವಿತೆಯನ್ನ ಗುಲ್ರುಕಿ ಎಂಬ ಹೆಸರಿನಲ್ಲಿ ರಚಿಸುತ್ತಿದ್ದ. ಇವನು ಬಳಸುತ್ತಿದ್ದಂತಹ ಅಳತೆ ಪದ್ಧತಿಯನ್ನ ಸಿಕಂದರಿ ಗಾಸ್ ಎಂದು ಕರೆಯುತ್ತಿದ್ದರು.
ಲೋಧಿ ಸಂತತಿಯ ಕೊನೆಯ ದೊರೆ ಇಬ್ರಾಹಿಂ ಲೋಧಿ. 1526ರಲ್ಲಿ ನಡೆದ 1ನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಸೋಲಿಸುತ್ತಾನೆ. 1519ರಿಂದ 1524ರವರೆಗೆ ಬಾಬರ್ ಭಾರತದ ಮೇಲೆ ಆಕ್ರಮಣವನ್ನು ನಡೆಸಲು 5 ಪ್ರಯತ್ನಗಳನ್ನು ನಡೆಸುತ್ತಾನೆ. ಪಂಜಾಬ್ನ ದೌಲತ್ ಖಾನನು ಭಾರತವನ್ನು ಆಕ್ರಮಿಸುವಂತೆ ಬಾಬರನನ್ನು ಆಮಂತ್ರಿಸುತ್ತಾನೆ. ದೆಹಲಿ ಸುಲ್ತಾನರ ಆಡಳಿತ. ಇವರ ಆಡಳಿತವು ಇಸ್ಲಾಂ ಕಾನೂನುಗಳನ್ನು ಆಧರಿಸಿತ್ತು. ಇವರು ದೇವತಾವಾದಿಗಳು ಮತ್ತು ಮಿಲಿಟರಿ ರಾಜ್ಯದ ವಾದಿಗಳಾಗಿದ್ದರು. ಸುಲ್ತಾನನ ಮಂತ್ರಿಮಂಡಲ. ಇವನ ಮಂತ್ರಿಮಂಡಲದಲ್ಲಿ ವಜೀರ್ ಅಂದರೆ ಪ್ರಧಾನಿ ಮತ್ತು ಹಣಕಾಸು ಮಂತ್ರಿಯಾಗಿದ್ದ, ದಿವಾನಿ ಇ ರೈಸತ್ ವಿದೇಶಾಂಗ ಸಚಿವನಾಗಿದ್ದ, ಸದರ್ ಯು ಸುದರ್ ಇಸ್ಲಾಮಿಕ್ ಕಾನೂನಿನ ಸಚಿವನಾಗಿದ್ದ, ದಿವಾನ್ ಎಲ್ ಲನ್ಸಾ ಕರೆಸ್ಪಾಂಡೆಂಟ್ ಮಂತ್ರಿಯಾಗಿದ್ದ, ದಿವಾನ್ ಐ ಅರೀಜ್ ರಕ್ಷಣಾ ಅಥವಾ ಯುದ್ಧ ಮಂತ್ರಿಯಾಗಿದ್ದ, ಕಾಜಿ ಉಲ್ ಕಜರ್ ಈತ ನ್ಯಾಯಮಂತ್ರಿಗಳಾಗಿದ್ದ. ಇವರು ಸುಲ್ತಾನನ ಮಂತ್ರಿಮಂಡಲದಲ್ಲಿ ಇದ್ದಂಥವರಾಗಿದ್ದಾರೆ. ಕೇಂದ್ರ ಆಡಳಿತ. ಸುಲ್ತಾನ ಸಾಮ್ರಾಜ್ಯದ ಮುಖ್ಯಸ್ಥನಾಗಿದ್ದರು. ಸಂಪೂರ್ಣ ಅಧಿಕಾರ ಸುಲ್ತಾನನ ನಿಯಂತ್ರಣದಲ್ಲಿತ್ತು. ಆಡಳಿತವನ್ನು ನಿಯಂತ್ರಿಸಲು ಇತರ ಅಧಿಕಾರಿಗಳನ್ನು ನೇಮಿಸಲಾಗುತ್ತಿತ್ತು. ಪ್ರಾಂತೀಯ ಆಡಳಿತ. ಸಾಮ್ರಾಜ್ಯವನ್ನು ಹಲವಾರು ಇಕ್ತಾಗಳಾಗಿ ವಿಂಗಡಿಸಲಾಗಿತ್ತು. ಇಕ್ತಾಗಳ ಮೇಲ್ವಿಚಾರಣೆಯನ್ನು ಇಕ್ತಾದಾರರು ನೋಡಿಕೊಳ್ಳುತ್ತಿದ್ದರು. ಇಕ್ತಾಗಳನ್ನು ಪರ್ಗಣಾಸ್, ಸಿಕ್ಕಾಸ್ ಮತ್ತು ಗ್ರಾಮಗಳೆಂದು ಕರೆಯುವ ಸಣ್ಣ ಘಟಕಗಳಾಗಿ ವಿಂಗಡಿಸಲಾಗಿದೆ. ಅಮಿಲ್ ಅಥವಾ ಮುನ್ಸಿಪ್ ಪರ್ಗಣದ ಪ್ರಮುಖ ಅಧಿಕಾರಿಯಾಗಿದ್ದ. ಸ್ಥಳೀಯ ಆಡಳಿತ. ಗ್ರಾಮವು ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿದೆ. ಗ್ರಾಮಾಡಳಿತವನ್ನು ಸ್ಥಳೀಯ ಅನುವಂಶಿಕ ಅಧಿಕಾರಿಗಳು ಮತ್ತು ಪಂಚಾಯತ್ಗಳು ನಡೆಸುತ್ತಿದ್ದರು. ಪಂಚಾಯತ್ ಶಿಕ್ಷಣ, ನೈರ್ಮಲ್ಯ, ನ್ಯಾಯ, ಆದಾಯ ಇತ್ಯಾದಿಗಳನ್ನು ನೋಡಿಕೊಳ್ಳಲಾಗುತ್ತಿತ್ತು. ಗ್ರಾಮಾಡಳಿತದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವಂತಿರಲಿಲ್ಲ. ಆದಾಯ ನಿರ್ವಹಣೆ. ಭೂ ಆದಾಯವು ಆದಾಯದ ಪ್ರಮುಖ ಮೂಲವಾಗಿತ್ತು. ನ್ಯಾಯಾಂಗದ ಆಡಳಿತ. ಸುಲ್ತಾನ್ ಅತ್ಯುನ್ನತ ನ್ಯಾಯಾಂಗದ ಪ್ರಾಧಿಕಾರವಾಗಿದ್ದರು. ಕಾಜಿ ಉಲ್ ಖಜರ್ ಮುಖ್ಯ ನ್ಯಾಯಾಧೀಶ ಅಧಿಕಾರಿಯಾಗಿದ್ದ. ಪ್ರತಿ ಪಟ್ಟಣದಲ್ಲಿ ಕ್ವಾಜಿಯನ್ನು ನೇಮಿಸಲಾಯಿತು. ಅಪರಾಧಿಗಳು ತೀವ್ರವಾಗಿ ಶಿಕ್ಷಿಸಲ್ಪಡುತ್ತಿದ್ದರು. ಸೇನಾ ಆಡಳಿತ. ಸುಲ್ತಾನ ಸೈನ್ಯದ ಕಮಾಂಡರ್ ಆಗಿದ್ದ. ಸೇನೆಯಲ್ಲಿದ್ದಂತಹ 4 ವಿಭಾಗಗಳೆಂದರೆ ರಾಯಲ್ ಸೈನ್ಯ, ಪ್ರಾಂತೀಯ ಅಥವಾ ಗವರ್ನರ್ ಸೈನ್ಯ, ಊಳಿಗಮಾನ್ಯ ಸೈನ್ಯ ಮತ್ತು ಯುದ್ಧ ಸಮಯದ ಸೇನೆ ಎಂದು ವಿಂಗಡಿಸಲಾಗಿತ್ತು. ಸುಲ್ತಾನರ ಅವಧಿಯ ಸಾಮಾಜಿಕ ಜೀವನ. ಸಮಾಜದಲ್ಲಿನ ಜನರನ್ನು ತಮ್ಮ ರಾಷ್ಟ್ರೀಯತೆಯನ್ನು ಆಧರಿಸಿ ವಿದೇಶಿ ಮುಸ್ಲಿಮರು, ಭಾರತೀಯ ಮುಸ್ಲಿಮರು ಮತ್ತು ಹಿಂದೂಗಳು ಎಂದು ವಿಂಗಡಿಸಲಾಗಿತ್ತು. ಅಂದಿನ ಜನರ ಆರ್ಥಿಕ ಪರಿಸ್ಥಿತಿಗಳು. ಜನರು ಮುಖ್ಯವಾಗಿ ಕೃಷಿ ಮತ್ತು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರು. ಜವಳಿ ಉದ್ಯಮವು ಪ್ರಾಥಮಿಕ ಉದ್ಯಮವಾಗಿತ್ತು. ಪೇಪರ್ ಇಂಡಸ್ಟ್ರಿ, ಲೋಹದ ಕೆಲಸ, ಮುತ್ತು ಡೈಯಿಂಗ್, ದಂತ ಮತ್ತು ಸ್ಯಾಂಡಲ್ ಉದ್ಯಮ, ಶಿಲ್ಪಕಲಾ ಉದ್ಯಮ, ಶುಗರ್ ಉದ್ಯಮವು ಈ ಅವಧಿಯ ಇತರ ಕೈಗಾರಿಕೆಗಳಾಗಿವೆ. ಟೆಕ್ಸ್ಟೈಲ್ಸ್ ಉದ್ಯಮ. ವಿದೇಶಗಳಲ್ಲಿ ಭಾರತೀಯ ಜವಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಬಂಗಾಳ ಮತ್ತು ಗುಜರಾತ್ ಗುಣಮಟ್ಟದ ಬಟ್ಟೆಗಳಿಗೆ ಹೆಸರುವಾಸಿಯಾಗಿದ್ದವು. ವಿವಿಧ ವಿಧಗಳ ಹತ್ತಿ, ಉಣ್ಣೆ ಮತ್ತು ರೇಷ್ಮೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸಲಾಗುತ್ತಿತ್ತು. ಬಟ್ಟೆಗೆ ಚಿನ್ನ, ವಜ್ರಗಳು, ಮುತ್ತುಗಳು, ಬೆಳ್ಳಿ ಮತ್ತು ಕಲ್ಲಿನ ಕೆಲಸಗಳು ಇದ್ದವು. ದೆಹಲಿ ಸುಲ್ತಾನರ ಕೊಡುಗೆಗಳು. ಅವರ ಕಲೆ ಮತ್ತು ವಾಸ್ತುಶಿಲ್ಪ. ದೆಹಲಿ ಸುಲ್ತಾನರು ವಾಸ್ತುಶಿಲ್ಪದಲ್ಲಿ ಉತ್ತಮ ಅಭಿರುಚಿಯನ್ನು ಹೊಂದಿದ್ದರು. ವಾಸ್ತುಶಿಲ್ಪವು ಭಾರತೀಯ ಮತ್ತು ಇಸ್ಲಾಮಿಕ್ ಶೈಲಿಗಳ ಮಿಶ್ರಣವಾಗಿತ್ತು. 3 ಉತ್ತಮವಾದ ಶೈಲಿಗಳೆಂದರೆ ದೆಹಲಿ ಅಥವಾ ಇಂಪೀರಿಯಲ್ ಶೈಲಿ, ಪ್ರಾಂತೀಯ ಶೈಲಿ ಮತ್ತು ಹಿಂದೂ ವಾಸ್ತುಶೈಲಿಯ ಶೈಲಿ. ಮಾಮ್ಲೂಕ್ ಅವಧಿಯ ವಾಸ್ತುಶಿಲ್ಪ. ಕುತುಬ್ ಮಿನಾರ್, ಕ್ವಾಟ್ವುಲ್ ಲಾಸ್ಲಾಂ ಮಸೀದಿ, ನಾಸಿರುದ್ದೀನ್ ಮೊಹಮ್ಮದ್ ಸಮಾಧಿಗಳು ಸೇರಿಕೊಂಡಿವೆ. ದೆಹಲಿಯ ಹೊಸ ಪಟ್ಟಣವಾದ ಬಲ್ಬನ್ ಸಿರಿ ಕೂಡ ಇದಕ್ಕೆ ಸೇರಿಕೊಂಡಿದೆ. ಖಿಲ್ಜಿ ಅವಧಿಯ ಸಮಯದ ವಾಸ್ತುಶಿಲ್ಪ. ಹಜರತ್ ನಿಜಾಮುದ್ದೀನ್ ಔಲಿಯಾ ದರ್ಗಾ, ಅಲೈ ದರ್ವಾಜಾ ಇವು ಖಿಲ್ಜಿ ಅವಧಿಯ ಸಮಯದ ವಾಸ್ತುಶಿಲ್ಪಗಳಾಗಿವೆ. ಲೋಧಿ ಅವಧಿಯಲ್ಲಿ ವಾಸ್ತುಶಿಲ್ಪ. ಲೋಧಿ ಗಾರ್ಡನ್, ದೆಹಲಿಯ ಮೋತಿ ಮಸೀದಿ ಮತ್ತು ಸಿಕಂದರ್ ಲೋಧಿ ಸಮಾಧಿಗಳು ಈತನ ಕಾಲದ ವಾಸ್ತುಶಿಲ್ಪಗಳಾಗಿವೆ. ಸಾಹಿತ್ಯ. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೆಲವು ಮಹಾನ್ ವಿದೇಶಿ ವಿದ್ವಾಂಸರು ಭೇಟಿ ನೀಡಿದರು. ಅವರುಗಳೆಂದರೆ ಅಲ್ಬರುನಿ, ಅಮೀರ್ ಖುಷ್ರು, ಜಿಯಾ ಉಲ್ ಬರಾನಿ. ಸುಲ್ತಾನರ ಕಾಲದಲ್ಲಿ ಅನೇಕ ಸಂಸ್ಕೃತ ಕೃತಿಗಳನ್ನು ಅರಬಿಕ್ ಮತ್ತು ಉರ್ದು ಭಾಷೆಗೆ ಅನುವಾದಿಸಲಾಯಿತು. ಸುಲ್ತಾನರ ಅವಧಿಯ ವಿದ್ವಾಂಸರು. ಅಲ್ಬೆರುನಿ ಗಜ್ನಿ ಮೊಹಮ್ಮದ್ ಪೋಷಿಸಿದ ಅರಬಿಕ್ ಮತ್ತು ಪರ್ಷಿಯನ್ ವಿದ್ವಾಂಸರಾಗಿದ್ದಾರೆ. ಅವರು ಸಂಸ್ಕೃತವನ್ನು ಕಲಿತರು ಮತ್ತು 2 ಸಂಸ್ಕೃತ ಕೃತಿಗಳನ್ನು ಅರಬಿಕ್ ಭಾಷೆಗೆ ಭಾಷಾಂತರಿಸಿದರು. ಅವರು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಿಂದ ಪ್ರಭಾವಿತರಾಗಿದ್ದರು. ತಾರೀಖುಲ್ ಹಿಂದ್ನಲ್ಲಿ ಭಾರತದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಉಲ್ಲೇಖಿಸಿದ್ದಾರೆ. ಅಮೀರ್ ಖುಷ್ರು ಇವನು ಮಹಾನ್ ಪರ್ಷಿಯನ್ ಕವಿ.
ಇವನು 4 ಲಕ್ಷ ದಂಪತಿಗಳು ಎಂಬ ಕೃತಿಯನ್ನು ರಚಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಅವರಿಗೆ ಶ್ರೇಷ್ಠ ಗಾಯಕ ಮತ್ತು ಭಾರತದ ಗಿಳಿ ಎಂಬ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಟರ್ಕಿಶ್ ವಿಜಯದ ಪರಿಣಾಮಗಳು. ಭಾರತದ ಟರ್ಕಿಶ್ ಆಕ್ರಮಣವು ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದೆ. ಇದು ಕೇಂದ್ರೀಕೃತ ರಾಜಕೀಯ ಸಂಘಟನೆಗೆ ದಾರಿ ಮಾಡಿಕೊಟ್ಟಿದೆ. ಏಷ್ಯಾದ ಉಳಿದ ಭಾಗಗಳೊಂದಿಗೆ ಮತ್ತು ಆಫ್ರಿಕಾದ ಕೆಲವು ಭಾಗಗಳೊಂದಿಗೆ ಇದು ಸಂಬಂಧಗಳನ್ನು ಪುನಃಸ್ಥಾಪಿಸಿದೆ. ಶಾಶ್ವತ ಸೈನ್ಯವನ್ನು ಸ್ಥಾಪಿಸಲಾಯಿತು. ಏಕರೂಪದ ಕಾನೂನು ವ್ಯವಸ್ಥೆ, ಸುಂಕ ನಿಯಂತ್ರಣಗಳು ಮತ್ತು ವ್ಯಾಪಾರವನ್ನು ಸ್ಥಾಪಿಸಲಾಯಿತು. ಪರ್ಷಿಯನ್ ನ್ಯಾಯಾಲಯ ಭಾಷೆಯಾಗಿ ಆಡಳಿತದಲ್ಲಿ ಏಕರೂಪತೆಯನ್ನು ತಂದಿತು. ದೆಹಲಿ ಸುಲ್ತಾನರ ಅವನತಿ. ತುಘಲಕ್ ಅವಧಿಯಲ್ಲಿ ದೆಹಲಿ ಸುಲ್ತಾನರ ವಿಘಟನೆ ಪ್ರಾರಂಭವಾಯಿತು. ತೈಮೂರ್ನ ಆಕ್ರಮಣ ಮತ್ತು ಕೆಲವು ಸಯ್ಯಿದ್ ಮತ್ತು ಲೋಧಿ ಆಡಳಿತಗಾರರ ಅಸಮರ್ಥ ಮತ್ತು ಅಸಹನೆಯ ಸ್ವಭಾವ ದೆಹಲಿ ಸುಲ್ತಾನರ ಕುಸಿತಕ್ಕೆ ಕಾರಣವಾಯಿತು. ದಕ್ಷಿಣದಲ್ಲಿ ವಿಜಯನಗರ ಮತ್ತು ಬಹುಮನ್ ಸಾಮ್ರಾಜ್ಯದ ಆಡಳಿತಗಾರರು ದೆಹಲಿಯಿಂದ ಮೊದಲು ಮುಕ್ತರಾದರು. ಅಸ್ಸಾಂ, ಬಂಗಾಳ, ಖಂಡೇಶ್, ಗುಜರಾತ್, ಔರಿಪುರ್, ಕಾಶ್ಮೀರ, ಮುಲ್ತಾನ್, ಮಾಲ್ವಾ, ಸಿಂಧ್ ಮತ್ತು ಒರಿಸ್ಸಾದಂತಹ ಇತರ ಪ್ರದೇಶಗಳು ಸಹ ಸ್ವತಂತ್ರವಾದವು. ಬಾಬರ್ 1526ರಲ್ಲಿ ಮೊದಲ ಬಾರಿಗೆ ಪಾಣಿಪಟ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವ ಮೂಲಕ ಲೋಧಿ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದ. ಇದು ಭಾರತದಲ್ಲಿನ ದೆಹಲಿ ಸುಲ್ತಾನರ ಅವನತಿಗೆ ಪ್ರಮುಖ ಕಾರಣಗಳಾಗಿ ನಿಲ್ಲುತ್ತವೆ. ಇದಿಷ್ಟು ಮಾಹಿತಿಗಳು ಕೂಡ ದೆಹಲಿ ಸುಲ್ತಾನರು, ಅವರ ರಾಜಕೀಯ ಜೀವನ, ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಧಾರ್ಮಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ. ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.